ಅರ್ಗಳ ಥಿಯರಿ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಜ್ಯೋತಿಷದಲ್ಲಿ ಇನ್ನೂ ಬಹಳ ವಿಶೇಷವಾದ ಸ್ಥಾನಮಾನಗಳನ್ನು ಪಡೆಯುವುದು. ಅದು 4000 ಲಿವಿಂಗ್ ಕಂಡೀಷನ್, ಅಂದರೆ ಒಂದು ಗ್ರಹಕ್ಕೆ ಇನ್ನೊಂದು ಗ್ರಹದ ಮೇಲೆ ವೀಕ್ಷಣೆ ಇದ್ದರೆ 8000 ಆರ್ಗಳಾರ್ 4, 5 ಅಂದರೆ 8ನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹ ಅಥವಾ 8ನೇ ಮನೆ ಅಧಿಪತಿ ಅಥವಾ 8ನೇ ಮನೆಯ ವೀಕ್ಷಣೆ 4, 5, 10, 11ನೇ ಮನೆ ಮೇಲೆ ಆರ್ಗಳಾಗುತ್ತೆ. ಆರ್ಗಳಂದರೆ ಅದೊಂದು ವೀಕ್ಷಣೆ ಥರ ಇಟ್ಕೊಳ್ಳಿ, ಕಂಟ್ರೋಲ್ ಅಂತ ಇಟ್ಕೊಳ್ಳಿ. 4000ಗೆ ಲಿವಿಂಗ್ ಕಂಡೀಷನ್ ಅಂದರೆ 8ನೇ ಮನೆ ಅಧಿಪತಿ 4ನೇ ಮನೆಯನ್ನು ನೋಡಿದ್ರೆ ಅದು ಒಳ್ಳೆ ವೀಕ್ಷಣೆ ಆದರೆ ಖಂಡಿತ ಅವನಿಗೆ ಆ ಕನ್ವೆಯನ್ಸು, ಲಿವಿಂಗ್ ಕಂಡೀಷನ್ಸು, ತಾಯಿ ಹತ್ರ ರಿಲೇಷನ್ಶಿಪ್ಪು, ತಾಯಿ ಹತ್ರ ಬರೋ ಆಸ್ತಿ ಎಲ್ಲ ಚೆನ್ನಾಗಿರುತ್ತೆ. 5th ಹೌಸ್ ಆದರೆ ಮಕ್ಕಳು ಮರಿ ಸತ್ಪುತ್ರ ಇವನು ನನ್ನ ಹತ್ರ ಇದ್ದಾರೆ, ಜೈಲಿಗೆ ಹೋಗಿ ಬಂದಿದ್ದಾನೆ, ಅವ್ರ ಮಕ್ಕಳಿಗೂ ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರ್, ಮಕ್ಕಳು ಗೊತ್ತೇ ಇಲ್ಲ ಅವ್ನು ಜೈಲಿಗೆ ಹೋಗಿ ಬಂದಿರೋದು. ಸಾರ್ ನನ್ನ ಜೀವನದಲ್ಲಿ ಅದೊಂದು ಮಾತ್ರ ಮಕ್ಕಳಿಗೆ ಗೊತ್ತಾಗೋದು ಬೇಡ ಸರ್ ಅಂತಾನೆ. ಅಂದರೆ ಅವನಿಗೆ ಆ 8th ಹೌಸ್ ನಾಡು 5th ಹೌಸ್ ಮೇಲೆ ಭಾಳ ವಿಶೇಷವಾದಂಥ ಆರ್ಗಳಿರೋದ್ರಿಂದ ಚಿಕ್ಕ ವಯಸ್ಸಲ್ಲೇ ಇದ್ದಾನೆ, ಮಕ್ಕಳು ಚೆನ್ನಾಗಿ ಓದ್ತಾರಪ್ಪ, ಖಂಡಿತ ಅವ್ರು ಚೆನ್ನಾಗಿ ಓದಿಸು ಅಂತೇಳಿ. 7th ಹೌಸ್ ಸ್ಪೌಸು, 10th ಹೌಸ್ ಮೇಲೆ ಅಂದರೆ 8th ಲಾರ್ಡ್ 7th ಹೌಸ್ ಮೇಲೆ, 10th ಹೌಸ್ ಕರ್ಮ, 11th ಹೌಸ್ ಗೈನ್ಸ್. ಬರ್ತ್ ಚಾರ್ಟ್ ನಾಟ್ ದಿ ಫೈನಲ್ ಫಿಕ್ಸಿಂಗ್ ಆಫ್ ಲಾಂಗಿವಿಟಿ. ಮ್ಯಾಲಿಫಿಕ್ಸ್ ಇನ್ 11th ಹೌಸ್ ಶುಭಾರ್ಗಳ ಅಂದರೆ 8ನೇ ಕೆಟ್ಟವನ್ ಕೆಟ್ಟಿಡಿಯು ಕೆಟ್ಟಿಡಂ ರಾಜ. ಮ್ಯಾಲಿಫಿಕ್ಸ್ ಇನ್ 8th ಹೌಸ್ ಈ ಶುಭ ಆರ್ಗಳ, ಅಶುಭ ಆರ್ಗಳ, ಶುಭ ಆರ್ಗಳ. ಖಂಡಿತ ಅವಕಾಶ ಸಿಕ್ಕಿದಾಗ ಆರ್ಗಳ ಬಗ್ಗೆ ಒಂದ್ಸಲ ಡೀಟೇಲ್ ಆಗಿ ಮಾತಾಡೋಣ. ನೆಕ್ಸ್ಟ್ ನೋಡಿ, ಇದು ಜನರಲ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ. ಸನ್ ಇನ್ 8th ಹೌಸ್ ಡೆಸ್ಟ್ರಕ್ಷನ್ ಆಫ್ ಸೋಲ್ ಅಂತಂದರೆ, ಸೋಲ್ ಅಂದರೆ ಮನುಷ್ಯನ ಇದಲ್ಲ. ಸೂರ್ಯ 8ನೇ ಮನೆಯಲ್ಲಿದ್ದು ಗುರು ದೃಷ್ಟಿ ಇದ್ದರೆ ಖಂಡಿತ ಅವನು ಕೆಟ್ಟವನಾದರೂ ಕೂಡ ಒಳ್ಳೆಯ ಪರಿಸ್ಥಿತಿಗೆ ಮಾರ್ಗದರ್ಶನದಿಂದ ಬಂದ್ಬಿಡ್ತಾನೆ ಅಂತೇಳಿ. ಡೆಸ್ಟನ್ ಆಫ್ ಮೈಂಡ್ ಅಂದರೆ 8ನೇ ಮನೆ ನೋಡಿ, ಮೇಷರಾಶಿಗೆ 8ರಲ್ಲಿ ಚಂದ್ರ ನೀಚ ಇರ್ತಾನೆ. ಚಂದ್ರ ನೀಚ ಇದ್ದಾಗ ಏನು ತೊಂದರೆ ಇಲ್ಲ, ಚಂದ್ರ ನೀಚಭಂಗ ರಾಜಯೋಗ ಅಂದರೆ ನೀವು ಬೇರೆ ಇರ್ತಕ್ಕಂಥ ರೆಮಿಡೀಸ್ ಎಲ್ಲ ಇಂಟು ಅಕೌಂಟ್ ತೊಗೋಬೇಕು. ಬರೀ ಚಂದ್ರ ಮಾತ್ರ ಇದ್ದು ಯಾವುದೇ ಒಳ್ಳೆಯ ಗ್ರಹಗಳ ವೀಕ್ಷಣೆ ಅದ್ರ ಮೇಲೆ ಇಲ್ಲ ಅಂದರೆ ಒಂದು ವೇಳೆ ಚಂದ್ರದರ್ಶನ ನಡೆದಾಗ ಅವನಿಗೆ ಮೆಂಟಲ್ ಟೆನ್ಷನ್ನು, ಆಲೋಸಿನೇಷನ್ನು, ಇಂಗ್ಲೀಷಲ್ಲಿ ತಲೆ ಕೆಟ್ಟೋದವ್ರನ್ನ ಲೂನಾಟಿಕ್ಸ್ ಅಂತ ಹೇಳ್ತಾರೆ. ಲೂನಾರ್ ಅಂದರೆ ಚಂದ್ರ. ಆದ್ದರಿಂದ ನಮ್ಮ ಮಾಡರ್ನ್ ಮೆಡಿಕಲ್ ಸೈನ್ಸ್ನ ಫಾದರ್ ಆದಂಥ ಹಿಪೋಕ್ರೆಟಸ್ ಅಂತ ಇದನ್ನಲ್ಲ, ಅವನೇ ಜ್ಯೋತಿಷ. ಈ ಹಿಮ್ಸೆಲ್ಫ್ ವಾಸ್ ಎನ್ ಅಸ್ಟ್ರಾಲಜರ್ ಫಸ್ಟು, ಆಮೇಲೆ ಅವನು ಮೆಡಿಕಲ್ ಸೈನ್ಸ್ಗೆ ಹೋಗಿದ್ದು. ಮಾರ್ಸ್ ಸಿಗ್ನಿಫೈಟರ್ ಆಫ್ ಡೆಟ್ಸ್, ಸಾಲ ಸೋಲ ತೀರಿಸೋದು. ಭೂಮಿ ಭೂಕಾರಕ ಅಂತ ಹೇಳಿ ನಮ್ಮಲ್ಲಿ ಎಷ್ಟು ಜನ ಮಾಡಿದೆ, ಸಹೋದರ ಅಂತ ಹೆಸರಿಟ್ಟಿದ್ದೀವಿ. ಸಹ ಉದರ, ಉದರ ಅಂದರೆ ಹೊಟ್ಟೆ, ಒಂದೇ ಹೊಟ್ಟೆಯಿಂದ ಬಂದವನು ಅಂತೇಳಿ. ಆ ಭೂಮಿಗೆ ದಾಯಾದಿಗಳಾಗ್ತಾರೆ, ಪಂಗಾಳಿಗಳಾಗ್ತಾರೆ ಅಂತಾರೆ, ಅದಕ್ಕೆ ಸಹೋದರ ಅಂತೀವಿ. ಸ್ಯಾಟರ್ನ್ ಸಿಗ್ನಿಫಿಕೇಟರ್ ಆಫ್ ಲಾಂಗಿವಿಟಿ, ರಾಹು ಸಿಗ್ನಿಫಿಕೇಟರ್ ಆಫ್ ಇಲ್ ಫೇತ್, ಕೇತು ಡೆಸ್ಟ್ರಕ್ಷನ್ ಆಫ್ ಬಾಡಿ. ನೆಕ್ಸ್ಟ್ ಸನ್ ನೋಡಿ, ಮೋಡ್ ಆಫ್ ಡೆತ್ ಅಂತ ಕೂಡ ನಾನು ಹೇಳಿದೆ. ಯಾವುದರಿಂದ? ಸೂರ್ಯ ಏನಾದ್ರು 8ನೇ ಆರ್ಗಳಾಗಿದ್ರೆ ಫೈರ್ ಆರ್ಮ್ಸಿಂದ ಬರೋದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಕಾಶ್ಮೀರಕ್ಕೆ ಹೋಗಿ ಎಲ್ಲರೂ ಸತ್ತೋದಂಥ ಯೋಧರು ಯಾರಾದಿದ್ರೆ ಅವ್ರದ್ದೆಲ್ಲ ತೊಗೊಂಡು ನೋಡಿದ್ರೆ ಖಂಡಿತ ಅದಕ್ಕೊಂದು ವರ್ಕೌಟ್ ಮಾಡ್ಬೋದು. ಆ ಥರ ನಾವು ಅಸ್ಟ್ರಾಲಜಿಕಲ್ ಟೂರ್ ಖಂಡಿತ ಮಾಡಬೇಕಾಗುತ್ತೆ. ಒಂದು 10 ಜನ ಸೇರ್ಕೊಳ್ಳಿ, ನಾನು ಕರ್ಕೊಂಡು ಹೋಗ್ತೀನಿ. ಹೋಗಿ ಯಾರ್ಯಾರು ಸತ್ರು ಅವ್ರನ್ನ ತೊಗೊಂಡು ಜಾತಕ ನೋಡಿ ಅವ್ರಿಗೇನೋ ಒಂದು ಸಮಾಧಾನ ಹೇಳಿ ನಾವು ಸ್ವಲ್ಪ ಕಲ್ತ್ಕೊಂಡು ಅಲ್ಲಿಂದ ಬರ್ಬೋದು. ಮೂನ್, ವಾಟರ್, ಪೆಟ್ರೋಲ್, ಅನಿಮಲ್ಸ್, ಸುನಾಮೀಸ್, ಫ್ಲಡ್ಸ್. ಈಗ ಚಂದ್ರನ ಮನೆಯಲ್ಲಿ ಆಯಿತು ಗ್ರಹಣ, ಅಲ್ಲಿ ಎದುರುಗಡೆ ಮಕರ ಇತ್ತು, ಅದಕ್ಕೆ ಸುನಾಮೀಸು, ವಾಟರ್, ಪೆಟ್ರೋಲ್, ಅನಿಮಲ್ಸ್. ಅಂದರೆ ಪೆಟ್ರೋಲ್ ಬಾಂಬ್ ಬ್ಲಾಸ್ಟ್ ಆಯಿತಾ, ಪ್ರಾಣಿಗಳಿಂದ ಸತ್ತ. ಮಾರ್ಸ್, ಮ್ಯಾಚೆಟ್ಸ್, ಸ್ವಾಟ್ಸ್ ಹೊಡ್ಕೊಂಡ್ರು ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ 2 ಸಲ ದೇವ್ರು ನಗ್ತಾನೆ ಅಂತ. ಒಂದು ಸಲ ಅಣ್ಣ ತಮ್ಮ ಒಂದು ಪೀಸ್ ಆಫ್ ಲ್ಯಾಂಡ್ ಇಟ್ಕೊಂಡಿದ್ದು, ನಂದು ನಿಂದು ಅಂತ ಮಚ್ಚೆತ್ಕೊಂಡು ಹೊಡೆದಾಡ್ಕೊಳ್ತಾರಲ್ಲ ಅವಾಗಂತೆ. ಇನ್ನೊಂದು ಸಲ ಡಾಕ್ಟ್ರು ಡೋಂಟ್ ವರಿ ಐ ವಿಲ್ ಸೇವ್ ಯು ಅಂತಾರಂತ, ಅವಾಗ 2 ಸಲ ನಗ್ತಾನೆ ಅಂತ ರಾಮಕೃಷ್ಣ ಪರ. ಆ ಥರ ಮ್ಯಾಚೆಟ್ಸು, ಅದರಲ್ಲಿ ಗುರುವಿನ ಸ್ಪ್ರೇಯರ್ ನಾಲೆಡ್ಜ್ ಆಫ್ ಡೆತ್ ಇರುತ್ತೆ, ಅಸಾಸಿನೇಷನ್ ಥ್ರೆಟ್, ಕೋಮ ಕೆಲವರಿಗೆ ಇರುತ್ತೆ. ನಮಗೇನೋ ತಿರ್ಗತ್ರ ನಮ್ಮ ತಂದೆನೇ ನಮ್ಮ ಗುರು ಆದ್ದರಿಂದ ನನಗೆ ಶುಕ್ರವಾರ ಬೆಳಗ್ಗೆ ಸತ್ತೋಗ್ತೀನಿ ಅಂದರು. ಬುಧವಾರ ಹೇಳಿದ್ದಾರೆ, ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ಸತ್ತು, ಶುಕ್ರವಾರಲ್ಲೇ ಸತ್ತೋದ್ರು. ಅಯ್ಯೋ ಇಷ್ಟು ಅನ್ನ ಜ್ಯೋತಿಷದ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಅಯ್ಯೋ ಎಷ್ಟು ಕರೆಕ್ಟಾಗಿ ಡೆತ್ ಕೂಡ ಹೇಳ್ಬಿಟ್ರು ನಾವು ಗೊತ್ತೇನೆ. ಶನಿರಾಹು ಲಾಂಗ್ ರೇಂಜ್ ಗನ್, AK-47 ಮಿಸೈಲ್ಸ್, ರಿಮೋಟ್. ಅಂದರೆ ಶನಿರಾಹು ಖಂಡಿತ ಚೆನ್ನಾಗಿದ್ರೆ, 8ನೇ ಮನೆ ದೃಷ್ಟಿಯೆಲ್ಲ ಇದ್ದರೆ ಖಂಡಿತ ಅವನು ಲಾಂಗ್ ರೇಂಜ್ ಮಿಸೈಲ್ಸ್ ಕಂಡುಹಿಡಿಬೋದು, ರಾಕೆಟ್ ಲಾಂಚರ್ ಆಗ್ಬೋದು. ನಾನು ಸ್ಕೇಲ್ ಆಫ್ 10 ಹೇಳಿದ್ನಲ್ಲ, ಅದನ್ನು ನಾವು ಜಡ್ಜ್ಮೆಂಟ್ ನಮಗೆ ಅದು ಒಳ್ಳೆಯವನ ಕೆಟ್ಟವನ, ಒಳ್ಳೆ ದೃಷ್ಟಿ ಇದೆಯಾ ಕೆಟ್ಟ ದೃಷ್ಟಿ ಇದೆಯಾ ನಾವು ನೋಡ್ಕೋಬೇಕು. RDX ಬಾಂಬ್ಸ್ ಇದೆಲ್ಲ. ನೆಕ್ಸ್ಟ್ ಸರ್, ಆಯುರ್ದಶ, ಅದರ್ ಫ್ಯಾಕ್ಟರ್ಸ್. ಆಯುರ್ದಶ, ನವಾಂಶ ದಶ, ಸೋಲದಶ, ನಿರಾಯಣ ದಶ, ಗೋಚಾರ ದಶ, ಚರ ಸ್ಥಿರ, ಧೃತ್ಸ್ವಭಾವ, ಮಲಯಾಣ ದಶ, ಮಂಡುಕ ದಶ. ಮಂಡುಕ ಅಂದರೆ ಕಪ್ಪೆ, ನಿಮ್ಗೆ ಗೊತ್ತಿದ್ದಿಲ್ಲ. ಮಂಡುಕ ದಶ ಅದು ಗೋಚಾರ ಪಂಥದಲ್ಲಿ ಬರುತ್ತೆ. ಮಂಡುಕ ದಶನ ನಾವು ಉಪಯೋಗಿಸ್ಬೇಕಾಗುತ್ತೆ. ಸ್ಥಿರ ದಶ, ಬ್ರಹ್ಮದಶ. ಇಷ್ಟನ್ನು ಲೆಕ್ಕ ತಗೊಂಡು ನಾವು 8ನೇ ಮನೆ ಕಲ್ತ್ಕೊಂಡ್ರೆ ಖಂಡಿತ 8 ಇಟ್ಕೊಂಡೆ ಜೀವನ ಮಾಡ್ಬೋದು. ನೆಕ್ಸ್ಟ್ ರುದ್ರದಶ, ಅದರ್ ಫ್ಯಾಕ್ಟರ್ಸ್. ಮಂಡುಕ ದಶ ಯೂಸ್ಡ್ ಇನ್ ಮಂಡ್ಯನ್ ಅಸ್ಟ್ರಾಲಜಿ. ಈಗ ಮಂಡ್ಯನ್ ಅಸ್ಟ್ರಾಲಜಿಯಲ್ಲಿ ನಾವೇನು, ನಾನು ಮನೆ ಟಿವಿಯಲ್ಲಿ ಭಾಳ ಜನ ಕೆಟ್ಟದಾಗ ಮಾತಾಡಿ, ನಾವೇನು ವೈಯಕ್ತಿಕವಾಗಿ ಜನರು ಕೆಟ್ಟದ್ದು ಮಾಡಲ್ಲ, ಇಂಡೈರೆಕ್ಟ್ ಆಗಿ ತೊಂದರೆ ಮಾಡುವಂಥ ಪ್ರಕೃತಿಯ ವಿಕೋಪಗಳು ಖಂಡಿತ ಆಗುವಂಥ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದ್ದೆ. ಯೂಸ್ಡ್ ಇನ್ ಮಂಡ್ಯನ್ ವಾರ್ಸ್, ಬ್ಯಾಟಲ್ ಅಂಡ್ ಎಲೆಕ್ಷನ್ಸ್. ಷಷ್ಠ್ಯಾಂಶ ದಶ ಇದು, ಪರ್ಯಾಯ ದಶ ಟು ಫೈಂಡ್ ಫ್ಲಡ್ಸ್, ಕ್ಯಾಲಮಿಟೀಸ್. ನೇಚರ್ ಆಫ್ 4th ಹೌಸ್ ಫ್ರಮ್ ಕಾರಕ. ಮೂನ್ ಇನ್ ಲಿಬ್ರಾ, ಮೂನ್ ಇನ್ ಲಿಯೋ, ಸ್ನೇಕ್, ಪಾಯ್ಸನ್. ಕೆಲವರು ಹೇಳ್ತಾರೆ ನಮಗೆ ಹಾವು ಅವಾಗ ಕಾಣಿಸುತ್ತೆ ಅಂತ ಹೇಳಿದ್ದಾರೆ, ಅಥವಾ ಹಾವು ಕಚ್ಚಿಬಿಡುತ್ತೋ ಅನ್ನೋ ಭಯ. ಒಂದು ಹಾವು ಕಚ್ಚಿ ಕೂಡ ಬದುಕಿರೋರಿದ್ದಾರೆ.
ಸತ್ತೋದ್ರೆ ಮೋಡ್ ಆಫ್ ಡೆತ್ ಅಂತ ಕೂಡ ಹೇಳ್ತೀವಿ. ಅದು ಪ್ಲಾನೆಟ್ಸ್ ಇನ್ ಏಜ್ ಆರ್ ಇಸ್ ಟ್ರೈನ್ಸ್ ಗಿವ್ಸ್ ಡಿಸೀಸಸ್ ವೆನ್ ದೇ ಆರ್ ಮ್ಯಾಲಿಫಿಕ್. ಅಂದರೆ 8ನೇ ಮನೆ ಅದಕ್ಕೆ ತ್ರಿಕೋಣ ಸ್ಥಾನ, 8ನೇ ಮನೆಯನ್ನು ತಗೊಂಡು ಅಲ್ಲಿಗೆ ತ್ರಿಕೋಣ ಸ್ಥಾನದಲ್ಲಿ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಇದ್ರೆ ಡಿಸೀಸಸ್, ಮ್ಯಾಲಿಫಿಕ್ ಪ್ಲಾನೆಟ್ಸ್ ಇದ್ರೆ ಡಿಸೀಸಸ್. ನೆಕ್ಸ್ಟ್ ಸರ್, ಸೈನ್ಸ್ ಆಕ್ಯುಪೈಡ್ ಬೈ ದಿ 8th ಲಾರ್ಡ್ ಫ್ರಮ್ ಲಗ್ನ, ಓರ, ಆರೂಢ, ಆತ್ಮಕಾರಕ, ಶನಿ. ಫಿಕ್ಸ್ಡ್ ಸೈನ್ಸಲ್ಲಿ ನೋಡಿ, ಇದೆಲ್ಲ ನಾವು ನೋಡ್ಕೊಂಡಾಗ ಓರ ನೋಡಿದಾಗಲಿ, ಆರೂಢ ನೋಡಿದಾಗಲಿ, ಲಗ್ನ ನೋಡಿದಾಗಲಿ, ಆತ್ಮ ಶನಿ ನೋಡಿದಾಗ, ಶನಿನ 8ನೇ ಮನೆ ಅಂತ ಇಟ್ಕೊಂಡು ನೋಡಿದಾಗ ಫಿಕ್ಸ್ಡ್ ಸೈನಲ್ಲಿ ಇರಿಸಿದ್ರೆ ಮನೆಯಲ್ಲಿ ಸತ್ತೋಗ್ತಾರೆ. ಮೂವಬಲ್ ಸೈನ್ ಇದ್ರೆ ಫಾರ್ ಫ್ರಮ್ ದಿ ರೆಸಿಡೆನ್ಸ್, ಡ್ಯೂಯಲ್ ಸೈನ್ ಇದ್ರೆ ವೈಲ್ಡ್ ಟ್ರಾವೆಲಿಂಗ್. ಏರ್ಕ್ರಾಫ್ಟಲ್ಲಿ ಸತ್ತೋದವ್ರು ಯಾರ್ದಾರು ನಾವು ತೊಗೊಂಡ್ರೆ ವೈಲ್ಡ್ ಟ್ರಾವೆಲಿಂಗ್ ಆಗುವಂಥ ಚಾನ್ಸಸ್ ಇದೆ. ಕೆಲವರು ಕೇಳ್ತಾರೆ, ಸರ್ ನಮಗೆ ಏನಾದ್ರು ಧನಿಷ್ಠಾ ಪಂಚಮಿ ಇದೆಯಾ, ನಮಗೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಹೋಗ್ಬಿಟ್ರು ನಮ್ಮ ಚಿಕ್ಕಪ್ಪ ಅವರು, ನಾವು ಏನು ಮಾಡಬೇಕು ಅಂದರೆ 1 ತಿಂಗಳು ಮುಂಚಿಡು ಮಾಡು, ಇವೆಲ್ಲ ಬರುತ್ತೆ ಕಥೆ ಲೆಕ್ಕಗಳು. ಧನಿಷ್ಠಾ ಪಂಚಮಿ ಪಂಚಾಂಗಗಳಲ್ಲಿ ಇರುತ್ತೆ, ಯಾವ್ಯಾವ ನಕ್ಷತ್ರದಲ್ಲಿ ಸತ್ತರೆ ಏನೇನು ತೊಂದರೆ ಅನ್ನೋದಿರುತ್ತೆ, ಅದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಸರ್, ಎಲ್ಲಿ ಸಾಯ್ತಾರೆ. ಪ್ಲಾನೆಟ್ಸ್ ನಾಟ್ ಗುಡ್ ಆಸ್ ಸಿಗ್ನಿಫೈ ಸೋಲ್. 8ನೇ ಮನೆ ಒಳ್ಳೇದಲ್ಲ, ಬಟ್ ಗುರು ಜೊತೆ ಇದ್ರೆ, ಗುರು ದೃಷ್ಟಿ ಇದ್ರೆ, ಸ್ಥಾನಬಲ ಬಂದುಬಿಟ್ರೆ, ಈ ಚೇಷ್ಟ ಬಲ ಅದೇ ಆಮೇಲೆ ನಾವು ಷಡ್ಬಲಗಳು ಏನು ಹೇಳ್ತೀವಿ ಅದ್ರ ಪ್ರಕಾರ ನೋಡಬೇಕಾಗುತ್ತೆ. ವೈಡ್ ಟ್ರಾವೆಲ್, ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸ್, ಸಡನ್ ಡೆತ್, ಆ್ಯಂಡ್ ಸಮ್ ವೀಕ್ ಐಸ್, ಲೆಗಸಿ ಫ್ರಮ್ ಸುಪೀರಿಯರ್ಸ್, ಎಂಟರ್ ಸೂರ್ಯ. ಅಂದರೆ ಕೆಟ್ಟದ್ದು ಮಾತ್ರ ಇಲ್ಲ, ಒಳ್ಳೇದು ಬರುತ್ತೆ. ಇದನ್ನ ಇಟ್ಕೊಂಡು ಇದನ್ನು ನಾನು ಸರಿ ಮಾಡ್ಕೊಂಡ್ರೆ ಅವೇರ್ನೆಸ್, ಸ್ಥೂಲ ಸೂಕ್ಷ್ಮ. ಸ್ಥೂಲವಾಗಿ ಸಿಗುವ ಹ್ಯಾಪಿನೆಸ್ ಮಾತ್ರ ಇಟ್ಕೊಂಡು ಸೂಕ್ಷ್ಮವಾಗಿ ನಾನು ಹೆಂಗಾರು ಇರ್ತೀನಿ ಅಂತ ಹೇಳೋದಕ್ಕಾಗಲ್ಲ, ಅಥವಾ ಸೂಕ್ಷ್ಮವಾಗಿ ನಾನು ಏನೋ ಅಂದ್ಕೊಂಡು ಸ್ಥೂಲವಾಗಿ ಹೆಂಗಾರು ಇರ್ತೀನಿ ಅಂತ ಅದಕ್ಕಾಗಲ್ಲ. ಇದು ಮನಸ್ಸು, ಕಾಯ, ವಾಚ ಎರಡು ಸೇರಿದ್ದು. ಡಿಸೀಸಸ್, ಪೈಲ್ಸ್, ಸಡನ್ ಡೆತ್, ಈಟ್ ವೇವ್, ಫೀವರ್, ಬೈಲ್, ಚಿಲ್ಡ್ರನ್, ಕನ್ವರ್ಷನ್, ಚಿಕ್ಕ ಮಕ್ಕಳಿಗೆ ಕನ್ವರ್ಷನ್ ಬರುತ್ತೆ. 8ನೇ ಗ್ರಹದ ಅಧಿಪತಿ ದಶೆ ಇದ್ದಾಗ ಕನ್ವರ್ಷನ್ ಬರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ನಾವು ಹೇಳ್ತೀವಿ ಎಲ್ಲರಿಗೆ 3 ವರ್ಷಕ್ಕೆ 5 ವರ್ಷಕ್ಕೆ ಸರ ಹೋಗುತ್ತೆ ಅಂತಂದಾಗ 5ನೇ ವರ್ಷ ಆದಮೇಲೆ ಇಲ್ಲ ಸರ್ ಖಂಡಿತ ಸರ ಹೋಗಿ ಸರ್ ಅಂತಾರೆ. ಅವಾಗ ತಿರ್ಗಾ ನಾವು ಸಲ ನೋಡ್ತಾ ಹೋಗಿದ್ದೇವೆ, 8ನೇ ಮನೆ ದೃಷ್ಟಿ ಇದೆಲ್ಲ ಆಯ್ತು ಮುಗಿತು ಅಂತ ಹೇಳ್ತೀವಿ. ನೆಕ್ಸ್ಟ್ ಸರ್, ಫಿಯರ್, ಕ್ರಾನಿಕ್ ಡಿಸೀಸ್, ಸ್ಟ್ರಾಂಗ್ ಎನಿಮೀಸ್, ಕಿಂಗ್ಸ್, ಥೀವ್ಸ್, ಶಾರ್ಟ್ ಲಿವ್ಡ್. ಅಂದರೆ ಇವರು ಕೂಡ ಆಗ್ಬೋದು ಪ್ರೆಸೆಂಟ್ ಕಾಲದಲ್ಲಿ, ರಾಜಕೀಯ ವ್ಯಕ್ತಿನೇ ಕಂಡು ಕೂಡ ಆಗ್ಬೋದು. 8ನೇ ಮನೆ ಅಂದರೆ ಸತ್ಯ ಹೇಳ್ತಾರೆ ಅದನ್ನು. ಥೀವ್ಸ್, ಶಾರ್ಟ್ ಲಿವ್ಡ್, ಇಂಟೆಲಿಜೆಂಟ್, ಚಾರಿಟಬಲ್, ಜೋವಿಯಲ್, ಓನರ್ಸ್, ಇನ್ಹೆರಿಟನ್ಸ್ ಫ್ರಮ್ ಮದರ್ ಸೈಡ್, ಆಗಲೇ ಹೇಳಿದೆ. ಅಕಲ್ಟಿಸಮ್, ಯೋಗಿ, ಡಿಸೀಸ್. ಯೋಗಿ ವಿಚಾರಕ್ಕೆ ಬಂದಾಗ ಇವತ್ತಿನ ದಿವಸ ನಮ್ಮಲ್ಲಿ ಈ ಗುರು ಪರಂಪರೆ ಬಂದಿದ್ದು, ಈಗ ನಾವು ಶೃಂಗೇರಿ ಮಠ ಆಗ್ಬೋದು, ಅಥವಾ ಆದಿಚುಂಚನಗಿರಿ ಮಠ ಆಗ್ಬೋದು, ಅಥವಾ ಇನ್ಯಾವುದೋ ಒಂದು ಮಠ, ಅದು ಆ ಮಠಾಧೀಶರ ಲೆಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಆಗ್ಬೋದು, ಈ ಸೆಂಚುರೀಸ್ ಓಲ್ಡ್ ಶತಮಾನಗಳಿಂದ ಬರ್ತಕ್ಕಂಥ ಮಠಗಳನ್ನು ಬಿಟ್ಟು ಈಗ ಸೆಲ್ಫ್ ಪ್ರೊಕ್ಲೈಮ್ಡ್ ಸ್ವಾಮೀಜೀಸ್ ಆಗಿದ್ದಾರೆ. ಅವರು ಹೋದ್ಮೇಲೆ ನೆಕ್ಸ್ಟ್ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಅದು ಮುಗ್ದೋಗುತ್ತೆ. ಆದರೆ ಅವ್ರ ಮಾತುಗಳಲ್ಲಿ, ಅವರ ಸ್ಟೈಲ್ಗಳಲ್ಲಿ, ಅವ್ರು ಹೇಳೋ ವಿಚಾರಗಳಲ್ಲಿ ಇನ್ನೇನೋ ಹೊಸದಾಗಿ ಹೇಳ್ತಾ ಇದ್ದಾನಲ್ಲ ಅಂತ ಅನಿಸುತ್ತೆ. ಆದರೆ ಒಂದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಎವ್ರಿ ಸೈಂಟ್ ಆಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಆಸ್ ಎ ಫ್ಯೂಚರ್ ಅಂತ ಹೇಳಿ. ಪ್ರತಿಯೊಬ್ಬ ಸನ್ಯಾಸಿಗೂ ಒಂದು ಭೂತಕಾಲ ಇತ್ತು, ಪ್ರತಿಯೊಬ್ಬ ಮನುಷ್ಯನಿಗೂ ಭವಿಷ್ಯ ಕಾಲ ಒಂದಿರುತ್ತೆ ಅಂತ. ಕೆಲವರು ಎಷ್ಟೋ ಜನ ಬೇಡದೇ ಇರೋದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಸನ್ಯಾಸ ಹೊತ್ಕೊಂಡು ದೊಡ್ಡ ದೊಡ್ಡ ಆಶ್ರಮ ಮಾಡ್ಕೊಂಡು ಇವತ್ತಿನ ದಿವಸ ಭಾರತದಲ್ಲಿ ತಿರುಗಾಡ್ತಾ ಇದ್ದಾರೆ. ಅಂಥವ್ರ ಜಾತಕದಲ್ಲಿ ಕೂಡ 8ನೇ ಮನೆಯಲ್ಲಿ ಗ್ರಹಗಳಿದ್ದಾಗ ಬರುತ್ತೆ ಅಂತ ಹೇಳ್ತೀವಿ. ಆಸ್ತಮಾ, ಅಲರ್ಜಿ, ರೊಮ್ಯಾಟಿಸಮ್, ಎಪಿಲಿಪ್ಸಿ, ಇಂಡೈಜೆಷನ್, ಹರ್ನಿಯಾ, ಜಾಂಡೀಸ್, ಡಯಾಬಿಟಿಸ್, ಬ್ಲಡ್ ಪಾಯ್ಸನಿಂಗ್, ಫುಡ್ ಪಾಯ್ಸನಿಂಗ್. ಫುಡ್ ಪಾಯ್ಸನಿಂಗಿಂದ ಜಾಂಡೀಸ್ ಖಂಡಿತ ಹೇಳ್ಬೋದು. 8ನೇ ಮನೆ ಇಟ್ಕೊಂಡು ಹೋಗುತ್ತಾ, ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ನೋಡಿ, ಪೀಪಲ್ ವು ಟೇಕ್ ಬ್ರೈಬ್ ಬಟ್ ನಾಟ್ ಕಾಟ್, 8th ಕ್ಲಾಸ್ ಮಾರ್ಕ್ಸ್ ಇದ್ರೆ. ವಲ್ಗರ್ ಸ್ಪೀಚ್, ಕೆಲವರು ಬಾಯಿ ಬಿಟ್ಟರೆ ಸಂಸ್ಕೃತ ಮಾತಾಡ್ತಾರೆ ಅಂತ ಬೈತಾರೆ. ಆ ಥರ ವಲ್ಗರ್ ಸ್ಪೀಚ್ಗಳು ಭಾಳ ನನಗೆ ಗೊತ್ತಿರೋ ಜ್ಯೋತಿಷ್ಯದಲ್ಲಿ ಭಾಳ ಅವ್ರ ಥರ ಇವತ್ತಿನ ದಿವಸ ಇಂಡಿಯಾನಲ್ಲಿ ಮಾತಾಡೋರಿಲ್ಲ. ಅಷ್ಟು ವಿಶೇಷ ಯಾವ ಸಬ್ಜೆಕ್ಟ್ ತಗೊಳ್ಳಿ ಅವರು ಮಾತಾಡ್ತಾರೆ. 65 ವಯಸ್ಸು 68 ವಯಸ್ಸಾಗಿದೆ, ಬಟ್ ಬಾಯಿ ಬಿಟ್ಟರೆ ಕೆಟ್ಟ ಮಾತೇ ಬರೋದು. 2ನೇ ಮನೆ ಶನಿ ನೀಚ, ಮೀನ ಲಗ್ನ, ಏನು ಮಾಡ್ತೀರ? 8ನೇ ಮನೆ ಅಂತ ತಗೊಂಡ್ರೆ ಅಲ್ಲಿಗೂ ತೊಂದರೆ. ಬ್ಲಾಡರ್ ಟ್ರಬಲ್, ಅಪ್ಪರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಸ್ ಇವಾಗ ನೋಡ್ತೀವಿ. ಕಿಡ್ನಿ ಹಾಸ್ಪಿಟಲ್ಗೆ ಹೋಗಿ ನಾವು ಭವಿಷ್ಯ ಯಾರು ನಾವು ಜ್ಯೋತಿಷನ ಒಂದು 4 ಜನ ಡೇಟಾ ಬರ್ಕೊಡಿ ಅಂತ ವರ್ಕೌಟ್ ಮಾಡಿದ್ರೆ ಖಂಡಿತ ಇನ್ನು ಸ್ವಲ್ಪ ಅಥೆಂಟಿಕ್ ಏನು ಹೇಳ್ತಾರೆ, ಎಂಪರಿಕಲ್ ಸೈನ್ಸ್ ಇದಕ್ಕೆ ರೆಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಸರ್ಕಾರ ನಮ್ಮ ಹತ್ರ ಈ ಥರ ಒಂದು ವಿಚಾರ ಕೇಳಿದೆ, ನೀವು ಕೊಡಿ ರಿಪೋರ್ಟ್ ಅಂತ ಹೇಳಿದ್ರೆ, ನಾನು ಗಜೇಂದ್ರ ಸರ್ ಗೊತ್ತು, ನಾನು ಮಳೆ ಬರುತ್ತೆ ಸರ್ ಬಿಡಿ ಸರ್ ಅಂತ 2 ಸಲ ಫೋನಲ್ಲಿ ಹೇಳಿದ್ದೀನಿ. ಆ ರೀತಿ ಖಂಡಿತ ನಾವು ಜಸ್ಟಿಫಿಕೇಶನ್ ಮಾಡ್ಬೋದು. ಗುಡ್ ಮಾರ್ಕ್ಸ್, ಹಠಯೋಗ, ಗುಡ್ ಪಾಲಿಟಿಷಿಯನ್, ಡಿಸಾರ್ಡರ್ಸ್ ಆಫ್ ಬ್ಲಡ್. ಡಿಸಾರ್ಡರ್ಸ್ ಆಫ್ ಬ್ಲಡ್ ಅಂದರೆ ಅನಿಮಿಯಾ. ಹೆಣ್ಮಕ್ಳಲ್ಲಿ ಭಾಳ ಅನಿಮಿಯಾ ಇದೆ. ನಮ್ಮ ಭಾರತದಲ್ಲಿ 8 ಥರ ಅನಿಮಿಯಾ ಇದೆ ಅಂತ ಕಂಡುಹಿಡಿದಿದ್ದಾರೆ. ಸಿಕಲ್ ಸೆಲ್ ಅನಿಮಿಯಾ, ಮೈಕ್ರೋಪ್ಲಾಸ್ಟಿಕ್ ಅನಿಮಿಯಾ, ಮೆಗಾಪ್ಲಾಸ್ಟಿಕ್ ಅನಿಮಿಯಾ ಅಂತ. ಅದು ಅನಿಮಿಯಾ ಅಂದರೆ 8 ಥರ ಇದೆ. ಅದರಲ್ಲಿ ಕೆಲವು ಅನಿಮಿಯಾ ವಾಸಿನೇ ಆಗದೆ ಇರ್ತಕ್ಕಂಥ ಅನಿಮಿಯಾ 8ನೇ ಮನೆ ಇಟ್ಕೊಂಡು ಖಂಡಿತ ನೋಡ್ಬೋದು. ಪ್ಲಾನೆಟ್ಸ್, ಮೆರ್ಕುರಿ, ಹೆಲ್ತ್, ಫೇಮ್, ಲಾಂಗಿವಿಟಿ, ರೆಪ್ಯುಟೇಷನ್. ನಾನು ಈಗ ತಾನೇ ಹೇಳಿದೆ, ಅಮಿತಾಬ್ ಬಚ್ಚನ್ ಜಾತಕ ತಗೊಂಡು ನೋಡಿ. ಅಟ್ರಾಕ್ಷನ್ ಟು ಆಪೋಸಿಟ್ ಸೆಕ್ಸ್, ಹ್ಯೂಮರ್, ಆನರ್, ಲ್ಯಾಂಡ್, ಪ್ರಾಪರ್ಟಿ, ಎಂಡ್ ಆಫ್ ಪೀಸ್, ಅನ್ಗ್ರೇಟ್ಫುಲ್, ಕನ್ನಿಂಗ್, ಸೆಕ್ಸಿ, ಲಯರ್, ವಿಚ್ ಕ್ರಾಫ್ಟ್. ಚಾರ್ಲ್ಸ್ ಶೋಬ್ರಾಜ್ ಅಂತ ಒಬ್ಬ ಇದ್ದ, ಅವನ ಜಾತಕ ಇದೆ, ಭಾಳ ದೊಡ್ಡ ಕಳ್ಳ,
ಭಾಳ ಜನ ಏಮಾರಿಸ್ತಾರೆ. ಸೈಕೋಪ್ಯಾಥ್ಸ್, ಕೆಲವ್ರಿಗೆಲ್ಲ ಸೈಕೋಪ್ಯಾಥ್ಸ್ ಭಾಳ ಜನ ಹೆಣ್ಮಕ್ಳನ್ನ ಡ್ರಗ್ ಕೊಟ್ಟು ಸಾಯಿಸಿದ್ರು, ಸೆಕ್ಸುವಲ್ ಇದು ಮಾಡಿದ್ರು ಅಂತ ಕೂಡ ಬರುತ್ತೆ. ಮತ್ತು ವಿಚ್ ಕ್ರಾಫ್ಟ್, ಈಗ ಫಸ್ಟು ನಮ್ಮಲ್ಲಿ ಮಾಟ ಮಂತ್ರದ ವಿಚಾರಕ್ಕೆ ಎಷ್ಟು ಪಾಪ್ಯುಲಾರಿಟಿ ಇದೆ ಅಂದರೆ, ಆ ಮಾಟ ಮಂತ್ರದ ವಿಚಾರ ಕೂಡ 8ನೇ ಮನೇಲಿ ಇಟ್ಕೊಂಡು ನೋಡ್ಬೋದು. ಒಬ್ಬರಿಗೆ ಸ್ಟ್ರಾಂಗ್ ಆಗಿದ್ರೆ ಅವನು ಆ ಮಾಟ ಮಂತ್ರ ವಿಚಾರದಲ್ಲಿ ಎಷ್ಟು ನಂಬುತ್ತಾನೆ ನಂಬೋದಿಲ್ಲ ಅನ್ನೋದು ಕೂಡ ಬರುತ್ತೆ. ಬ್ರೈನ್ ನರ್ವಸ್ ಡಿಸಾರ್ಡರ್, ಅಕ್ಯೂಟ್ ಪೈನ್ ಆಲ್ ಓವರ್ ದಿ ಬಾಡಿ. ಕೆಲವು ಸಮಯ ನನ್ನ ಒಂದು ಫೈಂಡಿಂಗಲ್ಲಿ ಐ ಹ್ಯಾವ್ ಫೌಂಡ್ 8,000 ಪ್ರಾಬ್ಲಮ್ ಇದ್ದರೆ ಥೈರಾಯ್ಡ್ ಖಂಡಿತ ಬರುತ್ತೆ. ಥೈರಾಯ್ಡ್ ಬಂದಾಗ ಅಕ್ಯೂಟ್ ಪೈನ್ ಆಲ್ ಓವರ್ ದಿ ಬಾಡಿ ಬಂದೇ ಬರುತ್ತೆ. ಸೊ ನೀವು ಸೆಕೆಂಡ್ ಹೌಸ್ ತೊಗೊಂಡು 8th ಹೌಸ್ ತೊಗೊಂಡು ಅದನ್ನು ಲಿಂಕ್ ಮಾಡಿಕೊಂಡ್ರೆ ಖಂಡಿತ ಒಬ್ಬರು ಥೈರಾಯ್ಡ್ ಟೆಸ್ಟೇ ಮಾಡೋದು ಬೇಡ. ನಿಮಗೆ T40 68 ಅಂತೇನು ಹೇಳ್ತಾರೆ, ಖಂಡಿತ ಥೈರಾಯ್ಡ್ ನೀವು ಹೇಳಿ ಅವ್ರಿಗೆ ಆಮೇಲೆ ಟೆಸ್ಟ್ ಮಾಡಿಸ್ಕೋಬೋದು ನೆಕ್ಸ್ಟ್. ಅಥವಾ ಕಾಷನ್ ಕೊಡ್ಬೋದು, ಥೈರಾಯ್ಡ್ ಬಂದುಬಿಡುತ್ತೆ ಹುಷಾರಾಗಿ. ಪ್ಲಾನೆಟ್ಸ್ ಇನ್ ಜೂಪಿಟರ್, ಮೀನ್, ಗಾಸಿಪ್, ಸೆಲ್ಫ್ ಇಂಟ್ರೆಸ್ಟೆಡ್, ಸೆಲ್ಫಿಶ್, ಹೆಡ್ಲಾಂಗ್, ಪಬ್ಲಿಕ್ ಲೀಡರ್, ಸ್ಪಿರಿಚುವಲ್ ಲೀಡರ್, ಸ್ವಾಮೀಜಿ, ಸನ್ಯಾಸಿ. ಅಂದರೆ ನಾನು ಹೇಳೋದು ಈ ಕಾಂಬಿನೇಷನ್ಸ್ ಎಲ್ಲ ಬರುತ್ತೆ. ಪಬ್ಲಿಕ್ ಲೀಡರ್ ಆಗಿರ್ಬೋದು, ಸೆಲ್ಫ್ ಇಂಟ್ರೆಸ್ಟೆಡ್ ಆಗಿ ಕೂಡ ಇರ್ಬೋದು. ಬೈ ವರ್ಚ್ಯೂ ಆಫ್ ಅವನಿಗೆ ಒಂದು ಪಾಪ್ಯುಲಾರಿಟಿ ಮೇಲೆ ಎಲ್ಲ ಬಂದ್ಬಿಡ್ಬೋದು ಅಂತ ಕೂಡ ಹೇಳ್ತೀವಿ. ಸ್ವಾಮೀಜಿ, ಸನ್ಯಾಸಿನೀಸ್ ಅಂದರೆ ಖಂಡಿತ ವಿವೇಕಾನಂದ ಜಾತಕ ತಗೊಂಡು ನೋಡಿ, ರಾಮಕೃಷ್ಣ ಪರಮಹಂಸರ ಜಾತಕ ತಗೊಂಡು ನೋಡಿ, ಅಥವಾ ಮಹಾನುಭಾವರು ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಕೆಲವು ಆದಿಶಂಕರಾಚಾರ್ಯರ ಜಾತಕ ತಗೊಂಡು ನೋಡಿ. ಗುರು ಇದ್ದಾನೆ, ವಿಶೇಷವಾಗಿ ಗುರು ದೃಷ್ಟಿ ಅದರಲ್ಲಿ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಂಗ್ ಲೈಫ್, ವೀನಸ್ ಇದ್ದರೆ, ಶುಕ್ರ ಇದ್ದರೆ ಲಾಂಗ್ ಲೈಫ್, ಲೈಫ್ ಲಾಂಗ್ ಫಾರ್ಚೂನ್, ರಿಚ್, ಹ್ಯಾಪಿ, ಅನ್ಪ್ಲೆಸೆಂಟ್ ಸ್ಪೀಚ್, ಮೀನ್, ಕ್ವಾರಲ್ಸಮ್, ಒಬೆಸಿಟಿ, ಡ್ರೈ ಅಡಿಕ್ಷನ್. ಸಣ್ಣ ಆಗ್ತೀವ ಸರ್ ಅಂತ ಕೆಲವರು ಕೇಳ್ತಾರೆ. 8ನೇ ಮನೆಯಲ್ಲಿ ಗುರು ಇದ್ದವ್ರಿಗೆ ಕೆಲವರಿಗೆ ನಾವು ಗುರುದಶೆ ನಡೆದಾಗಲೇ ಮೈ ಹಿಡಿದ್ಬಿಟ್ಟು, ರಾಹು ದಶೆ ಇದ್ದಾಗ ಸಣ್ಣಕ್ಕೆ ಓಡಾಡ್ತಾ ಇದ್ದವು, ಗುರುದಶೆ ಬಂದ ತಕ್ಷಣ ಮೈ ಹಿಡಿದ್ಬಿಟ್ಟು ಮಸ್ಕುಲರ್ ವೆಯ್ಟ್ ಗುರುದಶೆಯಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಗುರುನ 8ನೇ ಮನೆಯಲ್ಲಿ ಇದ್ಬಿಟ್ಟು ಧನು ಲಗ್ನಕ್ಕೆ ಗುರು ಉಚ್ಚನೆ 8ನೇ ಮನೆಯಲ್ಲಿ ಇದ್ದಾನೆ, ಭಾಳ ಒಳ್ಳೆಯವನು, ಭಾಳ ಚೆನ್ನಾಗಿದ್ದಾನೆ, ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಮದುವೆ ಆಗಿಲ್ಲ, ದಪ್ಪಗಿದ್ದಾನೆ, ಭಾಳ ಸಣ್ಣ ಆದರೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಯು ಹ್ಯಾವ್ ಟು ಟೆಲ್ ದಮ್ ವೈ. ಭಾಳ ಎಲ್ಲ ರೀತಿಯಲ್ಲೂ ಒಳ್ಳೆಯದಿಲ್ಲ. ಅಂದರೆ ನಾನು ಹೇಳಿದಲ್ಲ, ಸ್ಥೂಲ ಸೂಕ್ಷ್ಮ. 8ನೇ ಮನೆ ಎಷ್ಟು ಟ್ರಿಕ್ ಮಾಡುತ್ತೆ ಅಂದರೆ, ಸ್ಥೂಲವಾಗಿ ಚೆನ್ನಾಗಿ ಕೊಟ್ಬಿಡುತ್ತೆ, ಸೂಕ್ಷ್ಮವಾಗಿ ಕೆಡಿಸ್ಬಿಡುತ್ತೆ, ಸೂಕ್ಷ್ಮವಾಗಿ ಚೆನ್ನಾಗಿ ಕೊಡುತ್ತೆ, ಸ್ಥೂಲವಾಗಿ ಕೆಡಿಸ್ಬಿಡುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು. ನೆಕ್ಸ್ಟ್ ಲಾಸ್ ಆಫ್ ಹೆಲ್ತ್, ಸಪರೇಷನ್ ಫ್ರಮ್ ಫ್ಯಾಮಿಲಿ, ಹಾಸ್ಟೆಲ್ ಲೈಫು. ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕ್ಬೋದಾ ಇಲ್ಲ ಅಂದರೆ 8ನೇ ಮನೆ ನೋಡಿ ಧೈರ್ಯವಾಗಿ ಹೇಳಿ, ಹಾಸ್ಟೆಲ್ಗೆ ಹಾಕಿ ಉದ್ದಾರ ಆಗ್ತಾನೆ. ಫ್ಯೂ ಚಿಲ್ಡ್ರನ್, ಫಾರಿನ್ ಟ್ರಾವೆಲ್, ಲಾಂಗ್ ಲೈಫ್, ನ್ಯಾಚುರಲ್ ಡೆತ್, ಗೈನ್ ಬೈ ಮ್ಯಾರೇಜ್, ಲೆಗಸಿ. ನೆಕ್ಸ್ಟ್ ಹಾಟ್ ಹೆಡೆಡ್, ರಾಹು ಇದ್ರೆ ಅನ್ಡಿಪ್ಲೊಮ್ಯಾಟಿಕ್, ಅನ್ರಿಫೈನ್ಡ್, ಅನ್ಪಾಪ್ಯುಲರ್ ವಿತ್ ಬಾಸ್. ನಮ್ಮ ಭಾಷೆ ಸರಿ ಇಲ್ಲ ಸರ್ ಅಂದರೆ ಟ್ರಾನ್ಸಿಟ್ ಆಫ್ ರಾಹು 8ನೇ ಮನೆ ಮೇಲೆ ಅಂದರೆ ಸ್ವಲ್ಪ ಒಂದು 6 ತಿಂಗಳು ತಡ್ಕೊಡ್ರಿ, ನಿಮಗೆ ಸರಿ ಹೋಗುತ್ತೆ ಅಂತೀವಿ. ಇಲ್ಲಾಂದರೆ ಬೇರೆ ಕೆಲಸ ಇಲ್ಲ, ಬರೋ ಬಾಸ್ ಒಳ್ಳೆ ಬಾಸ್ ಬರ್ತಾರೆ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಕೂಡ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೋದು. ಗ್ಯಾಸ್ಟ್ರೈಟಿಸ್, ಸ್ವೆಲ್ಲಿಂಗ್, ಪ್ರಾಸ್ಟ್ರೇಟ್ ವೆನ್ ವೆಲ್ ಪ್ಲೇಸ್ಡ್, ಆನರ್, ಫೇಮ್, ನೋಬಲ್, ಗ್ರೇಟ್, ಇಂಟ್ಯೂಷನ್, ಹ್ಯಾಪಿ ಇನ್ ಓಲ್ಡ್ ಏಜ್. ಹ್ಯಾಪಿ ಇನ್ ಓಲ್ಡ್ ಏಜ್ ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ಯಾರು ನೋಡ್ಕೊತಾರೆ ಅಂತ ಹೇಳಿದ್ರೆ ಖಂಡಿತ ಅದು ನೋಡ್ಬೋದು. ನೆಕ್ಸ್ಟ್ ಗೈನ್ ಇನ್ 8 ಕೇತು ಇದೆ, ಗೈನ್ ಇನ್ ವೆಲ್ತ್, ಗುಡ್ ಕ್ಯಾರೆಕ್ಟರ್, ಫಿಲಾಂಥ್ರಪಿಸ್ಟ್, ಗೈನ್ ಇನ್ ವೆಲ್ತ್, ಗುಡ್ ಕ್ಯಾರೆಕ್ಟರ್, ಫಿಲಾಂಥ್ರಪಿಸ್ಟ್, ವಿಸ್ಡಮ್, ಪ್ರೀಸ್ಟ್ಹುಡ್. ನಾನು ಹೇಳಿದ್ನಲ್ಲ, ಈಗ ಒಂದು ಸ್ವಾಮೀಜಿ ಸನ್ಯಾಸಿನ ಜೂನಿಯರ್ನ ಆರಿಸ್ಬೇಕು ಅಂತಂದರೆ 10ನೇ ಜಾತಕ ಜ್ಯೋತಿಷ ಪಂಡಿತರನ್ನ ಕೂರಿಸ್ಕೊಂಡು ಅವ್ರನ್ನ ಆರಿಸ್ಬಿಟ್ಟು ಆಮೇಲೆ ಅವರಿಗೆ ಸನ್ಯಾಸತ್ವ ಕೊಡ್ತಾರೆ ಅಂತ ಹೇಳ್ತೀವಿ. ವೆನ್ ಅನ್ಫೇವರಬಲ್, ಫೇವರಬಲ್ ಇದ್ದಾಗ ಇದು ಅನ್ಫೇವರಬಲ್, ಶಾರ್ಟ್ ಲಿವ್, ಡೇಂಜರ್ ಇನ್ ಟ್ರಾವೆಲ್, ಇಂಜುರಿ, ಸಪರೇಷನ್ ಫ್ರಮ್ ಫ್ರೆಂಡ್ಸ್, ಎಥಿಸ್ಟ್, ಟೆರರಿಸ್ಟ್. ಈ ಎಥಿಸ್ಟ್ ಕೂಡ ಭಾಳ ಜನ ನೋಡಿದ್ದೀವಿ. ಅವ್ರು ಎಥಿಸ್ಟು ಹೊರಗಿನ ಪ್ರಪಂಚಕ್ಕೆ ಮಾತ್ರ ಇರ್ತಾರೆ, ಒಳಗಿನ ಪ್ರಪಂಚಕ್ಕೆ ಇರೋದಿಲ್ಲ. ಈಗ ಹಿರಿಯರು ಸತ್ತೋದವ್ರ ಬಗ್ಗೆ ಎಲ್ಲ ನನಗೆ ಭಾಳ ಯಾವನಾದ್ರೂ ಮಾತಾಡ್ತೀನಿ, ಯಾಕಂದರೆ ಸತ್ಯ ಮಾತಾಡಬೇಕು. ಕರುಣಾನಿಧಿ ಮನೆ ಅವರು ಇನ್ನು ಅವನ ಬೀಗರ ಮನೆಗೆಲ್ಲ ಅವ್ರ ಮಕ್ಕಳಿಗೆ ಮೊಮ್ಮಗಳಿಗೆ ಮದುವೆ ಮುಹೂರ್ತ ಫಿಕ್ಸ್ ಮಾಡಿದ್ದು ನಾನು. ಮನೆ ದೇವಸ್ಥಾನ ಇಟ್ಕೊಂಡಿದ್ದಾರೆ ಅವರು, ಹೊರಗಡೆ ಪ್ರಪಂಚಕ್ಕೆ ಮಾತ್ರ ದೇವರಿಲ್ಲ, ಕುಂಕುಮ ಇಟ್ಬೇಡಿ, ನಾ ಮಾಡಿಬಿಡಿ ಅಂತ. ಒನ್ಸ್ ವಿ ನೋ ವಿ ಹ್ಯಾವ್ ಲೆಫ್ಟ್ ದೆಮ್. ತಿರ್ಗಾ ಬಂದರು, ಅಯ್ಯೋ ನೀವು ಇಂಥವ್ರಿಗೆ ನಮಗೆ ಬೇಡ ಅಂತ ಬಿಟ್ಟಿದ್ದೀವಿ, ನೀವೇನು ರೀ ಹೊರಗಡೆ ಒಂದು ಮಾತಾಡ್ತೀರಾ, ಒಳಗಡೆ ಒಂದು ಇಲ್ಲ ಸರ್ ನಮ್ಮ ಬೀಗರ ಹಂಗೆ ಸರ್, ನಾವೇನು ಮಾಡೋದು ಸರ್ ಅಂತ ಹೇಳ್ತಾರೆ. ಸರಿ, ಅದರಿಂದ ಅದೇನು ಹೇಳ್ತಾರಲ್ಲ, 1000 ಜನ ಕೆಟ್ಟವರಿದ್ರು ಒಳ್ಳೆಯವನೊಬ್ಬ ಇದ್ದಾನೆ, ಅದಕ್ಕೋಸ್ಕರ ಮಳೆ ಹೋಯ್ತೆ ಅಂತ ಹೇಳ್ತಾರೆ. ಆ ಒಳ್ಳೆಯವ್ರಿಗೆ ಹಾಳಾಗಬಾರ್ದು ಅಂತ ಅಟ್ಲೀಸ್ಟ್ ಇವನಾದ್ರು ನಮ್ಮ ಹತ್ರ ಬಂದು ಕೇಳ್ತಾರೆ, ಹೋಗಿ ಹೇಳ್ತೀವಿ ಅಂತ ಹೇಳ್ಬಿಡ್ತೀವಿ ನಾವು. ಜ್ಯೋತಿಷರ ಭಾವನೆಯನ್ನು ಹಂಗೆ ಇರಬೇಕು, ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂದರೆ ಆಗೋದಿಲ್ಲ. ಶಾರ್ಟ್ ಲಿವ್ಡ್, ಡೇಂಜರ್ ಟ್ರಾವೆಲ್, ರಿಲೇಟೆಡ್ ಟು ಫೇಸ್, ಟೀತ್, ಸ್ಕಿನ್, ಅನ್ಡಯಾಗ್ನೋಸಬಲ್ ಡಿಸೀಸಸ್. ನೋಡಿ, ಒಂದು ಹುಡುಗಿದ್ದು ಜಾತಕ ತಂದು ಕೊಟ್ಟರು, ಎಲ್ಲ ಓದಿದ್ದಾಳೆ, ಎಲ್ಲ ಚೆನ್ನಾಗಿದ್ದಾರೆ. 8ನೇ ಮನೆಯಲ್ಲಿ ರಾಹು ಚೆನ್ನಾಗಿಲ್ಲ, ಅದಕ್ಕೆ ದೃಷ್ಟಿ ಚೆನ್ನಾಗಿತ್ತು. ನಾನು ಏನು ಹೇಳಿಲ್ಲ, ನಿಮ್ಮ ಹುಡುಗಿಗೆ ಅಲ್ಲೂ ಸರಿಯಾಗಿದೆ ಅಂತ ಕೇಳಿದೆ. ಇಲ್ಲ ಸರ್, ಮೇಲೆ ಕೆಳಗೆ ಸರಿ ಮಾಡಿಸಿ, ಯಾವ ದೋಷನೂ ಪರಿಹಾರ ಬೇಡ, ಮದುವೆ ಆಗುತ್ತೆ ಅಂತ 10,000 ರೂಪಾಯಿ ಖರ್ಚು ಮಾಡಿ ಎಲ್ಲ ಸರಿ ಮಾಡಿದ್ರು, ನೆಕ್ಸ್ಟ್ ಮಂತ್ ಮದುವೆ ಸೆಟ್ಲ್ ಆಗುತ್ತೆ. ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಒಳಗೆ ಚೆನ್ನಾಗಿದ್ರೆ ಆಗೋಗ್ಬಿಡುತ್ತೆ, ಇಲ್ಲ ಹೊರಗೆ ಚೆನ್ನಾಗಿದ್ರೆ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಹೊರಗೆ ಚೆನ್ನಾಗಿರೋರ್ಗಾಗಿ ಒಳಗೆ ಚೆನ್ನಾಗಿರಲ್ಲ, ಒಳಗೆ ಚೆನ್ನಾಗಿರೋರ್ಗಾಗಿ ಹೊರಗೆ ಚೆನ್ನಾಗಿರಲ್ಲ. ಇದು ಎರಡನ್ನೂ ಸರಿಪಡಿಸೋದು ತಿಳ್ಕೊಂಡ್ರೆ ಜಾತಕ ಮ್ಯಾಚಿಂಗ್ ಮಾಡಿದಾಗ 8ನೇ ಮನೆ ಭಾಳ ಹೆಲ್ಪ್ ಆಗುತ್ತೆ. ನೋಡಿ ಚಾರ್ಟ್ ಒಂದು ಶೇರ್ಸ್, ಲಾಟ್ರಿ, ಸ್ಪೆಕ್ಯುಲೇಷನ್. ನೋಡಿ 2ನೇ ಮನೆಯಲ್ಲಿ ಅವನಿದ್ದಾನೆ, 5ನೇ ಮನೆಯಲ್ಲಿ ಶನಿ ಇದ್ದಾನೆ,
ಇವನ ಜಾತಕದ ಪ್ರಕಾರ 8ನೇ ಮನೆ ದಶೆ ಶನಿ ದಶೆ ನಡೆದಾಗ, ಶನಿ ದಶೆ ಚಂದ್ರಭುಕ್ತಿ ನಡೆದಾಗಲೇ ಅವನಿಗೆ ಒಂದು 16 ಕೋಟಿ ಒಂದೇ ಲ್ಯಾಂಡ್ ಡೀಲಲ್ಲಿ ಬಂದ್ಬಿಡ್ತು. ಅಂದರೆ ಬೇರೆ ಗ್ರಹಗಳು ಕೂಡ ಇದಕ್ಕಿದೆ, ನಾನು ಸುಮ್ಮನೆ ಇದಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ತಗೊಳ್ಳಿ. ಏಡ್ಸ್ ವಿಕ್ಟಿಮ್ ನೋಡಿ. ಏಡ್ಸ್ ಅಂದರೆ ಶುಕ್ರ ನೀಚ ಆದ, ಆ ವಿರಿಲಿಟಿ ಅಂದರೆ ದೇಹ ಸಂಬಂಧಪಟ್ಟಂತಹ ಶುಕ್ರ ನೀಚ ಆದ್ರೇ ಪರ್ವರ್ಟೆಡ್ ಸೆಕ್ಷುವಲ್ ಇಂಟ್ರೆಸ್ಟ್ ಅಂತ ಒಂದು ಆರ್ಟಿಕಲ್ ಬಂದಿದೆ. ಅಲ್ಲಿ ಕುಜ ಬೇರೆ ಸೇರಿಕೊಂಡ, ವೀರ್ಯಕ್ಕೆ ಅಧಿಪತಿ ಆದಂಥವ್ರು. ಚಂದ್ರ ನೀಚ ಆದ, ಗುರು ನೀಚ ಆದ, ಏನೋ ಹಿಂಗೋ ನಡೀತದ ಹೋಗೋ ಪರ ಇಲ್ಲ ಅಂತ ಬಂದಾಗ ಈ ಏಡ್ಸ್ ವಿಕ್ಟಮ್ದು ಬಂದ್ಬಿಟ್ಟಿರ್ತೀವಿ. ನೆಕ್ಸ್ಟ್ ಇದು ಸೇಮ್ ನೀವು ರಾಹು ಚಂದ್ರನ ಜೊತೆ ಸೇರ್ಕೊಳ್ಳೋದು. ಉಚ್ಚ ರಾಹು ಆದರೂ ಕೂಡ ಇವರು ಸೇರ್ಕೊಂಡು ಈ ಕಾಂಬಿನೇಷನ್ಸು 8th ಹೌಸ್ ನೋಡಿ. 8th ಹೌಸಲ್ಲಿ 3 ಜನ ಇದ್ದಾರೆ. ಇಲ್ಲಿ 5ನೇ ಮನೆ ಅಧಿಪತಿ ಆದವನು ಇಲ್ಲಿ ಹೋದ, ರಾಹು ಜೊತೆ ಹೋದ. ಸೊ ಈ ರೀತಿ ಇದ್ದಾಗ ಕೂಡ ಅವರಿಗೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು, ಅಥವಾ ಈ ಚಂದ್ರನ ಜೊತೆ ಈ 8ನೇ ಮನೆಯಲ್ಲಿ ಈ ಸೂರ್ಯ ಇಲ್ಲದೆ ಬರೀ ಶನಿ ಇದ್ದು ಅಥವಾ ಶುಕ್ರ ಇದ್ದವನು ಸ್ಕಿನ್ ಡಾಕ್ಟರ್ ಆಗಿದ್ದಾನೆ. ಈಸ್ ಎ ಪಾಪ್ಯುಲರ್ ಸ್ಕಿನ್ ಡಾಕ್ಟರ್. ಸೇಮ್ ಒಂದು ಚೇಂಜ್ ಅಷ್ಟೇ, ಇದು ಅದು ಚೇಂಜ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಸೆಪ್ಟಿಸಿಮಿಯಾ, ಗ್ಯಾಂಗ್ರೀನ್ ಅಂತ ಹೇಳ್ತೀವಿ. ಈ ಶುಗರ್ ಪೇಷಂಟ್ಸ್ ಜಾಸ್ತಿ ಆದಾಗ ಗ್ಲುಕೋಮಾ ಅಂತ ಹೇಳ್ತಾರೆ. ಅದು ಕೂಡ ನೋಡ್ಬೋದು. 2ನೇ ಮನೆಯನ್ನು ಇಟ್ಕೊಂಡು, ಸೂರ್ಯನ ಇಟ್ಕೊಂಡು, ಚಂದ್ರನ ಇಟ್ಕೊಂಡು, ಶುಕ್ರನ ಇಟ್ಕೊಂಡು, 8ನೇ ಮನೆಯನ್ನು ಇಟ್ಕೊಂಡು ನೀವು ಗ್ಲುಕೋಮಾ ಒಬ್ಬನು ಬದುಕ್ತಾ ಇಲ್ವಾ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಸಡನ್ ಪವರ್, ಇದೇ ಹೇಳಿದೆ ನರಸಿಂಹರಾವ್ ನೋಡಿ. 3ನೇ ಮನೆ 8ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಕೂತ್ಕೊಂಡು ಸಾರ್ ಹೇಳಿದ್ರು 8ನೇ ಮನೆ ಅಧಿಪತಿ ಪರಿವರ್ತನೆ ಆದರೆ ಭಾಳ ವಿಶೇಷವಾದಂಥ ಬಲ ನೋಡಿ. ನರಸಿಂಹರಾವ್ ಅವ್ರ ಜಾತಕ ಸಡನ್ ಪವರ್. ನೆಕ್ಸ್ಟ್ ಲಾಸ್ ಆಫ್ ಲೆಗ್. ಆಕ್ಸಿಡೆಂಟಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಆ 8ನೇ ಮನೆಯಲ್ಲಿ ಶನಿ ನೀಚ ಆದ. ನಾವು ನಮ್ಮ ಇದ್ರ ಪ್ರಕಾರ ತಗೊಂಡ್ರೆ ಬ್ಯಾಕು ಲೆಗ್ಗು ನಮ್ಮ ಜಾತಕದಲ್ಲಿ ನಮ್ಮ ಮನುಷ್ಯನ ರೂಪ ಅಂಗಗಳನ್ನು ನೋಡಿಕೊಂಡ್ರೆ ಏನಾಗುತ್ತೆ ಅದನ್ನು ಬರುತ್ತೆ. ಇಲ್ಲಿ ಲಗ್ನಾಧಿಪತಿ ನೀಚ ಆಗ್ಬಿಟ್ಟ, ಅವನಿಗೆ 2ನೇ ಮನೆಯಲ್ಲಿ ಇವನು ಹೋದ. ಮಾರ್ಸ್ ನೀಚ, 3ನೇ ಮನೆ 8ನೇ ಮನೆ, ಇವರಿಬ್ಬರು ನೀಚ. ಇಲ್ಲಿ 8ನೇ ಮನೆಯಲ್ಲಿ ಒಂದು ನೀಚ ಗ್ರಹ, ಇಲ್ಲಿ ಒಬ್ಬ ನೀಚ ಇದ್ದರೆ ಖಂಡಿತ ಅವನಿಗೆ ಆಸ್ತಿ ಪಾಸ್ತಿ ಹಣಕಾಸು ಎಲ್ಲ ಇದೆ. ಆದರೆ ಆಕ್ಸಿಡೆಂಟಲ್ ಕಾಲ ಹೋಗ್ತು. ಇಸ್ ಎ ವೆರಿ ಬಿಗ್ ಮಲ್ಟಿಮಿಲಿಯನರ್. ಈ ಲಾಸ್ಟ್ ಇಸ್ ಲೆಗ್ಸ್ ಇನ್ ಅನ್ ಆಕ್ಸಿಡೆಂಟ್. ನೆಕ್ಸ್ಟ್ ಅಂದರೆ ಈಗ ಜ್ಯೋತಿಷದಲ್ಲಿ ಗ್ರಹಗಳು ಎಷ್ಟು ಬುದ್ಧಿವಂತರು ಅಂದರೆ ನನಗೆ ತಿಳಿದ ಮಟ್ಟಿಗೆ ನಿಮ್ಗೆ ಆರೋಗ್ಯ ಚೆನ್ನಾಗಿದ್ರೆ ಬುದ್ಧಿವಂತಿಕೆಯಲ್ಲಿ ತೊಂದರೆ ಕೊಡ್ತಾರೆ, ಬುದ್ಧಿವಂತಿಕೆ ಚೆನ್ನಾಗಿದ್ರೆ ದುಡ್ಡು ಕಾಸಲ್ಲಿ ತೊಂದರೆ ಕೊಡ್ತಾರೆ. ನಿಮ್ಗೆ ಯಾವ್ದು ವೀಕ್ ಏರಿಯಾ ಇದೆಯೋ ಅಲ್ಲಿದೆ ಟ್ರೈ ಟು ಕ್ರೀಪಿಂಗ್. ಅಂದರೆ 3 ದಿವಸ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ 4 ದಿವಸ ತಲೆ ಕೆಡುತ್ತೆ, 4 ದಿವಸ ತಲೆ ಸರಿ ಇಲ್ಲ ಅಂದರೆ 5 ದಿವಸ ಆರೋಗ್ಯ ಕೆಡುತ್ತೆ. ಲಾಸ್ ಆಫ್ ಲಿಂಬ್, ಕ್ಯಾನ್ಸರ್ ಬಂದಿದ್ದಾಗಿರ್ತಕ್ಕಂಥ ಒಂದು ಇದು. ಚಂದ್ರ ಇಲ್ಲಿ ಭಾಳ ವಿಶೇಷವಾಗಿದ್ದರೂ ಕೂಡ ಇಲ್ಲಿ 8ನೇ ಮನೆಯಲ್ಲಿ ಕೇತು ಹೋಗ್ಬಿಟ್ಟು ಇಲ್ಲಿ ಶನಿದು ಇವರ ದೃಷ್ಟಿ, ಇವ್ರ ಗುರು ದೃಷ್ಟಿ ಇದ್ದಿದ್ದರಿಂದ ಲಾಸ್ ಆಫ್ ಲಿಂಬ್ ಮಾತ್ರ ತೆಗಿಬೇಕಾಯ್ತು. ನೆಕ್ಸ್ಟ್ ಡಿಪ್ರೆಷನ್, ಹಾಲೋಸಿನೇಷನ್ ನೋಡಿ. ಚಂದ್ರ ರಾಹು ಇಬ್ಬರು ಅಲ್ಲಿ ಸೇರಿಕೊಂಡ್ರು. ಅಂದರೆ ಡಿಪ್ರೆಷನ್ ಹಾಲೋಸಿನೇಷನ್ ಬಂದು ತಾನು ಹೇಳೋದೇ ಕರೆಕ್ಟ್ ಅಂತ ಹೇಳುವಂಥ ಒಂದು ಮನೋಭಾವ. ನನಗೇನೋ ಸರಿ ಇಲ್ಲ ಅಂತ ಹೇಳೋದಿಲ್ಲ, ನಾನು ಹೇಳಿದ್ದೇ ಕರೆಕ್ಟು, ಹಿಂಗೆ ಆಗಬೇಕಾದ್ರೆ 8ನೇ ಮನೆಯಲ್ಲಿ ಕೇಳ್ತಿದ್ದಾನೆ. ತಿಳ್ಕೊಂಡಿರ್ತಕ್ಕಂಥ ಸಣ್ಣ ಪುಟ್ಟ ಈಗಿನ ಕಾಲದಲ್ಲಿ ನಮ್ಮ ಯುವಕರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಅದು ಇದು ವಿಚಾರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ. ಅವ್ರಿಗೆ ಅಯ್ಯೋ ಪಾಪ ಅನಿಸುತ್ತೆ. ಹಾಲೋಸಿನೇಷನ್, ಡಿಪ್ರೆಷನ್. ನೆಕ್ಸ್ಟ್ ಹ್ಯಾಂಡಿಕ್ಯಾಪ್, ಡಿಸೆಬಿಲಿಟಿ, ಇಲ್ಲಿ 2nd ಹೌಸು. ಅದೇ ಮಾರ್ಸ್ ಇದ್ದಾನೆ, ಮೂರ್ಸ್ ಇದ್ದಾನೆ, ಬಟ್ ವೀಕ್ಷಣೆಗಳು ಬೇರೆ ಬದಲಾಗಿದೆ. ನೆಕ್ಸ್ಟ್ ಮಾರ್ಬಿಡ್ ಸೆಕ್ಷುವಲ್, ಸೈಕೋಪಾತ್ ಅಂತ ಹೇಳಿದ್ವಿ. ಸೈಕೋಪಾತ್ ಇಲ್ಲಿ ನೋಡಿ ಈ 3ನೇ ಮನೆಯಲ್ಲಿ ಮತ್ತು 8ನೇ ಮನೆ ಅಧಿಪತಿ ಆದಂಥವನು ನೀಚ ಆದ. ಇದು ನೋಡೋದ್ರಿಂದ ಭಾಳ ಸೈಕೋಪಾತ್. ಫಿಸಿಕಲಿ ವೆರಿ ಸ್ಟ್ರಾಂಗ್, ಮೆಂಟಲಿ ವೆರಿ ವೀಕ್. ಫಿಸಿಕಲಿ ವೆರಿ ಸ್ಟ್ರಾಂಗ್, ಮೆಂಟಲಿ ವೆರಿ ವೀಕ್, ಸೆಕ್ಸುವಲಿ ವೆರಿ ಒಂಥರ ಏನು ಹೇಳ್ತಾರೆ ಸೈಕೋಪಾತ್, ಪರ್ವರ್ಟ್ ಅಂತ ಹೇಳ್ತಾರೆ. ಪಾಪ್ಯುಲರ್ ತಮಿಳ್ ಆ್ಯಕ್ಟ್ರ್ ಬಂದಿದೆ ಈ ಥರ. ಚಾರ್ಟ್ ಡ್ರಗ್ ಅಡಿಕ್ಟ್ ಏನಾಗಿದೆ, ಲಗ್ನಾಧಿಪತಿ ನೀಚ ಆದ. ಇಲ್ಲಿ ಗುರು ಅಲ್ಲೋದ, ಅವನು 12ನೇ ಮನೆಯನ್ನು ನೋಡ್ದ. ಇಲ್ಲಿ ರಾಹು ಇದ್ದಾನೆ. ಇವನ ಜಾತಕದಲ್ಲಿ ಇವನಿಗೆ ಸೂರ್ಯ ದಶೆ ಬಂದಾಗ, ಶುಕ್ರ ದಶೆ ಇದ್ದಾಗಲೇ ಡ್ರಗ್ ಅಡಿಕ್ಟ್ ಹೋಗ್ಬಿಟ್ಟ. ಸೂರ್ಯ ದಶೆ ಬಂದಾಗ ಜಾಸ್ತಿ ಆಯಿತು. ಚಂದ್ರ ದಶೆ ಬಂದಮೇಲೆ ಸರೋದ. ಯುನೆಕ್ ಅಂದರೆ ಖಂಡಿತ ಅವ್ರಿಗೆ ನಾವೇನು ಹೇಳ್ತೀವಿ, ಈ ಗಂಡಸಲ್ಲ ಹೆಂಗಸಲ್ಲ ಅನ್ನೋರಿಗೆ ಸಮಾಜದಲ್ಲಿ ಇಷ್ಟು ದಿವಸ ಬೆಲೆ ಕೊಟ್ಟಿಲ್ಲ, ಈಗೆಲ್ಲ ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಡಬೇಕು ಅಂತಾಗಿದ್ದಾರೆ. ಅವ್ರದ್ದು ಜಾತಕಗಳು ತೊಗೊಂಡು ನೋಡಿದಾಗ ಕೂಡ ಅವರಲ್ಲೇ ಕೆಲಸಕ್ಕೆ ಹೋಗೋರು ಇದ್ದಾರೆ, ಭಿಕ್ಷೆ ಬೇಡವರು ಇದ್ದಾರೆ. ಸೊ ಅಲ್ಲಿ ಚಂದ್ರನ ವ್ಯತ್ಯಾಸ ಮಾತ್ರ. ಚಂದ್ರ ಚೆನ್ನಾಗಿದ್ರೆ ಕೆಲಸಕ್ಕೆ ಹೋಗ್ತಾರೆ, ಚಂದ್ರ ಕೆಟ್ಟೋದಿದ್ರೆ ಭಿಕ್ಷೆ ಬೇಡ್ತಾರೆ. ಸೊ ಅದನ್ನು ಇಟ್ಕೊಂಡು ನೋಡ್ಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ಗುರು ಶುಕ್ರ ಕಾಂಬಿನೇಷನ್ ಒಂದು ದೊಡ್ಡ ಕಾಂಬಿನೇಷನ್. ಅದು ಯಾವ ಪುಸ್ತಕದಲ್ಲಿ ಗ್ರಂಥಿಲ್ಲ. ನಾನೊಂದು ವರ್ಕ್ ಮಾಡ್ತೀನಿ, ನೆಕ್ಸ್ಟ್ ಒಂದು ಅವಕಾಶ ಕೊಡಿ. 10,000 ಜಾತಕ 5,000 ಜಾತಕ ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಅದ್ರದ್ದು ಆಗು ಹೋಗುಗಳ ಬಗ್ಗೆ ಹೇಳ್ತೀನಿ. ನೆಕ್ಸ್ಟು ನಾನು ಹೇಳಿದ್ನಲ್ಲ, ಇದು ನೋಡಿ ಸೂರ್ಯ ಅಲ್ಲಿದ್ದಾನೆ, ಮೊನ್ನೆ ಚಂದ್ರ ನೀಚ ಆದ, 8ನೇ ಮನೆ ಅಧಿಪತಿ ಆದಂಥ ಕುಜ ನೀಚ ಆದ.
ನವಾಂಶ ಚಕ್ರದಲ್ಲಿ ಕೂಡ ಅವನು ವರ್ಗೋತ್ತಮ ಆಗ್ಬಿಟ್ಟಿದ್ದಾನೆ. ಅದನ್ನು ಹಾಕಕ್ಕೆ ಟೈಮ್ ಇಲ್ಲ, ಯಾಕಂದರೆ ಟೈಮ್ ಒನ್ ಅವರ್ ಇದ್ದಿದ್ದರಿಂದ ನಾನು ಇನ್ನೂ ಜಾಸ್ತಿ ಹೇಳ್ಬೇಕಾಗಿತ್ತು ಅಂತ ತೊಗೊಂಬಂದಿಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ತೊಗೊಳಿತ್ತು. ಅದೇ D1 D7 D9 ಎಲ್ಲನೂ ಹಾಕಿದ್ದೀನಿ. ಇದರಲ್ಲಿ ಯಾಕೆ ಈ ಮಾತು ನಾನು ಇಷ್ಟು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಎಕ್ಸ್ಚೇಂಜ್ ಆಫ್ ಲಾಟ್ಸ್ ಅಂತ ಹೇಳ್ತೀವಿ. 8 ಮತ್ತು 9 ಎಕ್ಸ್ಚೇಂಜ್ ಆದರೆ ಖಂಡಿತ ತಂದೆ ಆಸ್ತಿ ಬರುತ್ತೆ. ಸರ್ ನನ್ನ ತಂದೆ ಊರು ಬಿಟ್ಬಿಟ್ಟು ಬಂದ್ಬಿಟ್ಟಂತೆ ಸರ್, ಇವಾಗ ಎಲ್ಲಿದೆ ಡಾಕ್ಯುಮೆಂಟ್ಸ್ ಕೂಡ ಗೊತ್ತಿಲ್ಲ, ನಾವೇನಾದ್ರು ಟ್ರೈ ಮಾಡ್ಬೋದಾ ಅಂದರೆ, ಅವ್ನ ಜಾತಕದಲ್ಲಿ 8 9 ಪರಿವರ್ತನೆ ಆಗಿದ್ದು, ಅಥವಾ 8ನೇ ಮನೆ 9ನೇ ಮನೆ ಗ್ರಹಗಳು ಯಾವ್ದಾದ್ರು ವೀಕ್ಷಣೆ ಇದ್ದು, ಅಥವಾ ದಶಾಭುಕ್ತಿಗಳಿದ್ದು, ಹೋಗ್ರಿ ಯಾಕ್ರಿ ಪರವಾಗಿಲ್ಲ, ಅದಕ್ಕೇನಾದ್ರು ಸೂರ್ಯನ ಸಪೋರ್ಟ್ ಸ್ಟ್ರಾಂಗ್ ಆಗಿದ್ರೆ ಒಂದು ನೋಟಿಸ್ ಕೊಡ್ರಿ ಬರುತ್ತೆ ಅಂದರೆ ಬಂದ್ಬಿಡ್ತು 6 ಎಕರೆ ಒಬ್ಬನಿಗೆ. ಯಾರು ಕ್ಲೈಮ್ ಮಾಡಿರಲಿಲ್ಲ, ಅವನಿಗೆ ಬಂತು ಅಂತ ಕೂಡ ಹೇಳ್ತೀವಿ. ಫಾದರ್ಸ್ ಹೆಲ್ತ್ ಕೆಟ್ಟಿದ್ರೆ ತಂದೆ ಮಗನಿಗೆ ಆಗೋದಿಲ್ಲ, ಅಥವಾ ತಂದೆಗೆ ಆರೋಗ್ಯ ಕೆಟ್ಟೋಗುತ್ತೆ ಅಂತ ಹೇಳ್ತೀವಿ. 8ನೇ ಮನೆ 10ನೇ ಮನೆ ಇದ್ದರೆ ಇಂಪೆಡಿಮೆಂಟ್ಸ್ ಇನ್ ಬಿಸ್ನೆಸ್, ಅಂದರೆ ಏನು ಮಾಡಿದ್ರು ಮುಂದಕ್ಕೆ ಬರೋಕ್ಕಾಗ್ತಾ ಇಲ್ಲ ಅಂದರೆ, ನೀವು ಕೆಲವ್ರು ಕೇಳ್ತಾರೆ ಸರ್ ಬಿಸ್ನೆಸ್ ಯಾಕೋ ಸಿಕ್ಕಾಪಟ್ಟೆ ಲಾಸ್ ಅಂದರೆ, 8 10 ನೋಡಿ, ಎಲ್ಲ ದಶಾಭುಕ್ತಿಗಳೆಲ್ಲ ನೋಡಿ, 8 10 ನೋಡಿ, ಇವ್ರಿಗೆ ಏನಾದರೂ ಅದರಿಂದ ಸಹಾಯ ಸಿಗುತ್ತೆ ಅಂದರೆ ಖಂಡಿತ ಸರೋಗುತ್ತೆ ಅಂತ ಹೇಳುವಂಥ ಸಾಧ್ಯತೆ ಇದೆ. 8 11 ಪರಿವರ್ತನೆ ಆಗಿದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅನ್ಹ್ಯಾಪಿನೆಸ್ ಫ್ರಮ್ ಎಲ್ಡರ್ ಕೋಬಾನ್ಸ್. ನಮ್ಮ ಅಣ್ಣನ ಈಗ ಹೆಂಡತಿ ಹೇಳ್ತಾಳೆ ತಮಗೆ, ಅಯ್ಯೋ ಏನು ನೀವು ಯಾವಾಗ ನಿಮ್ಮ ಅಣ್ಣನ ಮನೆ ಅಕ್ಕನ ಮನೆಗೆ ದುಡ್ಡು ಕೊಡ್ತಾ ಇರ್ತೀರ, ನಮ್ಮನ್ನು ಗಮನಿಸ್ಕೊಳ್ಳಿ. ಕಾಮನ್ ಕಂಪ್ಲೇಂಟು ಬಂದು ನಮ್ಮ ಹತ್ರ ಎಲ್ಲ ಅವ್ರ ಮನೆಗೆ ಮಾಡ್ತಾರೆ, ಇವ್ರ ಮನೆಗೆ ಮಾಡ್ತಾರೆ ಅಂತೇಳಿ. ಸೊ ಅಲ್ಲಿ ಕೂಡ ಯಾರಿಗೇ ಒಬ್ಬರಿಗೆ ಭರವಸೆ ಕೊಡೋದು ಸಮಾಜ ರೀತಿಯಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಕೂಡ, ಜಾತಕ ರೀತಿಯಾಗಿ ಸರಿ ಹೋಗುತ್ತಾ ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡು ಹೇಳಿದಾಗ ಅವ್ರಿಗೂ ಫಲ ಸಿಗುತ್ತೆ, ನಮಗೂ ಅದರಿಂದ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀವಿ. ಖಂಡಿತ ನಿಮ್ಗೆಲ್ಲರಿಗೂ ಗೊತ್ತು, 8 6 12 ಬದಲಾವಣೆಗಳಾಗಿದ್ದರೆ ವಿಪರೀತ ರಾಜಯೋಗ ಬರುತ್ತೆ ಅಂತೇಳಿ. ಇಂಡಿವಿಜುವಲಿ ಅದು ಖಂಡಿತ ಬಹಳ ವಿಶೇಷವಾದಂತಹ ಸ್ಥಾನವನ್ನು ಕೊಡುತ್ತೆ ಅಂತೇಳಿ. ಈ ಸ್ಥೂಲ ಮತ್ತು ಸೂಕ್ಷ್ಮ ಜಾಗಗಳಲ್ಲಿ ಈ 8ನೇ ಮನೆ ಬಹಳ ವಿಶೇಷವಾಗಿ ಕೆಲಸ ಮಾಡೋದ್ರಿಂದ, ನಾವು ಸಾಮಾನ್ಯವಾಗಿ ಸ್ಥೂಲವನ್ನು ತೊಗೊಂಡ್ಬಿಡ್ತೀವಿ, ಲಾಂಗಿವಿಟಿ, ಡೆತ್ತು, ಇನ್ನೇನೋ ಕೈ ಹೋಯ್ತು ಕಾಲು ಹೋಯ್ತು ಅಂತ. ಅದಲ್ಲ, ಸೂಕ್ಷ್ಮವಾಗಿ ಅದನ್ನು ವಿಶೇಷವಾದಂಥ ಫಲಾಫಲಗಳನ್ನು ಕೂಡ ಕೊಡುತ್ತೆ ಅಂತ ಹೇಳ್ತೀವಿ. ಈ ಸ್ಥೂಲ ಸೂಕ್ಷ್ಮ ಅಂದಾಗ ನಮ್ಮ ತಂದೆ ಹೇಳಿದ ಕತೆ ಜ್ಞಾಪಕ ಬಂತು. ಶಿಷ್ಯ ಕೇಳ್ತಾರಂತೆ, ಏನು ಗುರುಗಳೇ ದಿನ ನೈವೇದ್ಯ ಸಕ್ಕರೆ ಪೊಂಗಲ್ ಮಾಡ್ತೀರಾ, ಈ ಪೊಂಗಲ್ ಮಾಡ್ತೀರಾ, ಒಂದು ದಿವಸ ದೇವ್ರು ಬಂದು ತಿಂದೇ ಇಲ್ವಲ್ಲ, ನೀವು ಹೆಂಗೆ ದೇವ್ರು? ಇಲ್ಲಪ್ಪ ನಾನು ಕತೆ ಹೇಳ್ತೀನಿ ಕಣೋ, ಇವತ್ತು ಮಾಡಿ ಇಟ್ಬಿಡೋ ಅಂತಾರೆ. ಚೆನ್ನಾಗಿ ತುಪ್ಪ ಹಾಕಿ ಮಾಡಿ ತೊಗೊಂಬಂದಿರ್ತಾರೆ, ಒಂದು ಪುಸ್ತಕ ಕೊಡ್ತಾರೆ, ನೋಡೋ ಇದು 5 ಪದ್ಯ ಕರೆಕ್ಟಾಗಿ ನಿನ್ನ ತಲೆಯಲ್ಲಿ ಹೋಗಿರ್ಬೇಕು ಸಾಯಂಕಾಲದೊಳಗೆ ಅಂತ ಕೊಡ್ತಾರೆ. ಎಲ್ಲ ಅವನು ಓದಿ ಫುಲ್ಲಾಗಿ ಗಟ್ಟು ಮಾಡಿಬಿಡ್ತಾನೆ. ಮಾರನೇ ದಿವಸ ಕೇಳ್ತಾರೆ, ಸಾಯಂಕಾಲ ಕೇಳಲ್ಲ, ಮಾರನೇ ದಿವಸ ಕೇಳ್ತಾರೆ, ಹೇಳೋದ್ರೆ ಪಟ 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 ಅಂತ ಹೇಳ್ಬಿಡ್ತಾನೆ. ಪುಸ್ತಕ ತೊಗೊಂಬರೋ ಅಂತಾರೆ, ತೊಗೊಂಬರ್ತಾನೆ. ಇಲ್ಲೇ ಇದೆಯಲ್ಲ ಅದು, ಇದು ನಿನ್ನ ತಲೆ ಒಳಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಗುರುಗಳೇ, ಅದು ಹಂಗಲ್ಲ ಗುರುಗಳೇ, ಅದು ನಾನು ಓದ್ಕೊಂಡು ಕಟ್ ಮಾಡಿ, ನಾನು ಹೇಳಿದ್ದು ಇದರಲ್ಲಿ ಇರೋದು ನಿನ್ನ ತಲೆ ಒಳಗೆ ಹೋಗ್ಬೇಕು ಅಂತ ಹೇಳಿದೆ, ಇದು ಇಲ್ಲೇ ಇದೆ ನಿನ್ನ ತಲೆಯಲ್ಲಿ, ಇದು ಬೇರೆ ಹೋಗಿದೆ ಹೆಂಗೋ ಅಂತಂದರೆ ಅದು ನಮ್ಗೆ ಗೊತ್ತಿಲ್ಲ ಗುರುಗಳೇ. ಹಂಗೆ ಕಣೋ, ನಾವು ಸ್ಥೂಲವಾಗಿ ಕೊಡೋದೆಲ್ಲ ಸೂಕ್ಷ್ಮವಾಗಿ ದೇವರು ತೊಗೊಳ್ತಾನೆ, ಅದರ ಅನುಗ್ರಹ ಆಗುತ್ತೆ ಅಂತಾರೆ. ಆ ರೀತಿ ಈ ಸ್ಥೂಲ ಸೂಕ್ಷ್ಮ ವಿಚಾರವನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ 8ನೇ ಮನೆಗಿಂತ ದೊಡ್ಡ ಮನೆ ಯಾವುದಿಲ್ಲ. ನಮಸ್ಕಾರ.